ನಮಸ್ಕಾರ ರೀ ಅಕ್ಕಾರ. ಆರಾಮದಿರೇನ್ರಿ? ಈಗ ಬಂದ್ರೇನ್ರಿ ತಾಯಿ ಮಗ? ಅನ್ರಿ ಅವಾರು 4 ದಿನ ಇರ್ತೇನೆ ಅನ್ನತ್ತಿದ್ರ, ಮತ್ತೆ ಬಿಡೋರು ಯಾರು ಇದ್ದಿದ್ದಿಲ್ಲ, ಮನೆಗೆ ಗೊತ್ತಾಗೋದಿಲ್ಲಲ್ರಿ, ವಯಸ್ಸಾಗೈತಿ. ಹಾಗಾಗಿ ನಾನೇ ಕರ್ಕೊಂಬಂದೆ ರೀ. ಬಾಬೆ ತೋರಿಸ್ತೀನಿ ಅಂತೇಳಿ. ಬಾ 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 ಇದೇನ್ ಲೇಚ ಮೇಲೆ ಬಂದರಿಗೆ ಮಾತಾಡ್ಸ್ಲಾರ್ದಂಗ ಬಾಯಿಗೆ ಪುರ್ಸತ್ತಿಲ್ದಂಗ ಬಟ್ಟಲ್ ತುಂಬಾ ಗೋಡಂಬಿ ಹುರ್ಕೊಂಡ್ ತಿನ್ನಕತ್ತಿ. ಹೊಟ್ಟಿಲಿರ ನೀನ ಏನ್ ನನ್ನ ಮಗಳ? ನೋಡ್ರಿ 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 ಹೆಂಗ್ ಮಾತಾಡಕತ್ತಾರ. ಅವ ಸುಮ್ಮನಿರ್ಬಿ, ಅದು ಏನೋ ನಕಲಿ ಮಾಡ್ತಾರ್ತಾರ. ನೀವು ಅದಕ್ಕೆಲ್ಲ ಏನು ಬೇಜಾರು ಮಾಡ್ಕೊಬೇಡ್ರಿ. ಗೊತ್ತಾಗಲ್ಲಲ್ರಿ, ಕಿವಿ ಕೇಳಲ್ಲ ಸ್ವಲ್ಪ. ಕಿವಿ ಕೇಳಲ್ಲ ಏನಪ್ಪ? ಕಿವಿ ಕೇಳಲಿಲ್ಲ ಅಂದ್ರೆ ಕಣ್ಣು ಕಾಣಂಗಿಲ್ಲನ್ರಿ? ಏನ ನಾನು ಏನ್ ಸಣ್ಣ ಮಂತ್ಯಾಂದ ಕೇಳ್ರಿ, ದೊಡ್ಡ ಇದ್ದಂತ ಮಂತ್ಯಾಂದಕ್ಕೆ ನಾನು. ನಮ್ಮ ಮನ್ಯಾಗ ಹಿಂಗ ಗೋಡಂಬಿ ದ್ರಾಕ್ಷಿ ಬಾದಾಮಿ ಇವನ್ನೆಲ್ಲ ತುಪ್ಪದಾಗ ಹುರ್ಕೊಂಡು ಉಪ್ಪು ಖಾರ ಹಾಕಿ ಮಸ್ತ್ ಬಟ್ಟಲ್ ತುಂಬಾ ಹಾಕೊಂಡು ತಿಂತೇವೆ ನಾವು. ಯಾಕಂದ್ರೆ ನಾವು ಗೋಡಂಬಿ ದ್ರಾಕ್ಷಿನ ನಿಮ್ಮಂಗ 100 ಗ್ರಾಮ್ 50 ಗ್ರಾಮ್ ಯಾವಾಗಾರ ಬೇಕಂದಾಗ ಹಬ್ಬ ಹುಣ್ಣಿಗೆ ಶಿವಿಟಿಗೆ ಹಾಕಕ್ ಅಷ್ಟ ತರೋದಿಲ್ರಿ ಏನ್ರಿ. ಕಿಲೋ ಕಿಲೋ ಗಟ್ಲೆ ತಂದು ಮನ್ಯಾಗ ಇಡ್ತೇವೆ, ಯಾಕಂದ್ರೆ ತಿಂತೇವೆ ಅನ್ನೋದು ಗೊತ್ತಲ್ರಿ. ಅದಕ್ಕೆ ಹಿಂಗ ಮಾತಾಡ್ಬೇಡ ಅಂತ ಹೇಳ್ಬಿಡ್ರಿ ಅವ್ರಿಗೆ. ಏನ ಅಂತೀಲೇ ಒಟ 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 ಚಮೇಲಿ ಮನ್ಯಾಗ ಹೋಗ್ಬೇಕಿದ್ಯಾ? ಮತ್ತೆ ಯಾರಿಲ್ಲ? ಯಪ್ಪ ಯಮ್ಮ ಯಾವಾಗ ಬಂದ್ರಿ? ಇಬ್ರು ಆರಾಮದಿರಾ? ಬರ್ರಿ ಒಳಗ ಕುಂದ್ರಪ್ಪ, ಚಾತ್ರತನಿ. ಬೇಡವಾ, ಈ ಬಸ್ ಸ್ಟ್ಯಾಂಡ್ನಾಗ ನಿಮ್ಮ ಮಾಮಿ ಇದಕ್ಕಿದ್ದಂಗೆ ಯಾಕೆ ತಲೆ ಹೊಡ್ಯಾತ ಚಾ ಬೇಕಪ್ಪ ಅಂದ್ಲ. ಹಾಗಾಗಿ ಚಾ ಮಾಡಿದ್ದೆ, ಕುಡ್ದಾಳಕಿ. ಅಣ್ಣಾರ ಪಾಟೀಲ್ ಅಣ್ಣಾರ ಆರಾಮದಾರನ? ಆರಾಮದಾರ. ಅವರು ಆರಾಮದಾರಪ್ಪ, ಆಫೀಸ್ಗೆ ಹೋಗ್ಯಾರ. ಅತ್ತಿಯರ್ ಒಳಗದಾರ, ಕರಿತೀನಿ ತಡ್ರಿ. ಅಮ್ಮ ಅಪ್ಪಾರ್ ಬಂದಾರ, ಬರ್ರಿ. ಮಾ ನಮ್ಮಪ್ಪ ಬಂದಾರ. ಹೌದನಮ್ಮ, ಕುಂದ್ರಿ ಚಾ ಮಾಡು. ಅಮ್ಮ ಆರಾಮದಿರಿ ಅಣ್ಣಾರೇ? ಆರಾಮದೇನ್ರಿ ಅಕ್ಕಾರ, ಆರಾಮದೇನ್ರಿ. ಇದು ಪಾಟೀಲ್ ಅಣ್ಣಾರ ಆಫೀಸ್ಗೆ ಹೋಗ್ಯಾರಂತ. ಎಲ್ಲರೂ ಮನ್ಯಾಗ ಆರಾಮದಿರಲ್ರಿ? ಎಲ್ಲಾರು ಆರಾಮದೇ ನೋಡ್ರಿ. ಇವ್ರು ಶಾಂತಕ್ಕರ್ ಆರಾಮದಾರನ್ರಿ? ಬರ್ಬೇಕು ಬೇಡ್ರಿ, ಅವರು ಇಬ್ರೇ ಬಂದ್ರನ? ಇಲ್ರಿ, ಮನ್ಯಾಗ ಕೆಲಸ ಇದ್ವಕ್ಕಿವು. ನಾನು ಬರೋದು ಇದ್ದಿದ್ದಿಲ್ಲ. ನಮ್ಮ ಇಕ್ಕಿಗೆ ಹೇಳಿದ್ದೆ, ಲಕ್ಷ್ಮಿಗೆ, ಅಮ್ಮನ ಒಂಚೂರು ಮನಿ ಮುಟ್ಟಿಸುವ ಅಂತೇಳಿ. ಆದ್ರೆ ಲಕ್ಷ್ಮಿ, ನಂದು ಇವತ್ತು ಎಕ್ಸಾಮ್ ಐತಿ, ನನಗೆ ಎಲ್ಲೂ ಹೋಗಕ್ಕೆ ಕುರ್ಸತ್ತಿಲ್ಲ, ಅದೇನೋ ಟಿಕೆಟ್ ನಂಬರ್ ಅದು ನೋಡ್ಬೇಕು ಅಂತಿದ್ಲಪ್ಪ. ಹಾಗಾಗಿ ಆಯ್ತು ಅಂತೇಳಿ ಬಿಟ್ಟು ಮತ್ತೆ ಬಂದಿದ್ರಿ. ಹೌದನ್ರಿ? ಕುಂದರಿ ಅಣ್ಣಾರ, ಕುಂದರಿ. ಇಲ್ರಿ ಯಾಕಂದ್ರೆ ನನಗೆ ಕುಂದ್ರಷ್ಟು ಪುರ್ಸತ್ತಿಲ್ಲ. ನಾ ಹೊಕ್ಕೇನ್ರಿ ಊರಾಗ, ಮನ್ಯಾಗ ಅಲ್ಲಿ ಹೊಲ್ದಾಗೂ ಕೆಲಸ ಅದಾವು. ನಾ ಹೊಕ್ಕೇನ್ರಿ. ನಮ್ಮವ್ವ ಒಂದು 4 ದಿನ ಇರ್ತಾಳಂತ. ಪಾರ್ವತಿ ಹೋಟೆಲ್ ಅದಾಳ ಅಂತ ಸುದ್ದಿ ಗೊತ್ತಾತಲ್ಲ, ಅದ್ರ ಸಂಬಂಧ ಅರ್ಧ ನೋಡ್ಕೊಳಕ ಬಂದಿದ್ದಿಲ್ಲ. ಅಲ್ಲ ಬಂದಿದ್ ಖುಷಿ ಆಯ್ತು, ಆದ್ರೆ ನಾವೇನ್ ನೋಡ್ಕೊಂತಿದ್ದಿಲ್ಲನ? ನಾವೇನಕ್ಕಿ ಕೈಯಾಗ ಕೆಲಸ ಮಾಡಿಸ್ತಿದ್ವ್ಯಾ? ನಮಗೂ ಗೊತ್ತಪ್ಪ ಹೋಟೆಲ್ ಇದ್ದಾರನ್ನ ಹೆಂಗ್ ನೋಡ್ಕೋಬೇಕಂತೇಳಿ. ಅಲ್ಲ ಪಾಪ ಮತ್ತೆ ಅಮ್ಮಾರ ಅಲ್ಲಿಂದ ಇಲ್ಲಿಗೆ ತ್ರಾಸ ತಗೊಂಬಂದ್ರಲ್ಲ, ಅದಕ್ಕೆ ಹೇಳಕತ್ತೇನ್ರಿ. ಮತ್ತೆ ಏನ್ ತಪ್ಪು ತಿಳ್ಕೊಳಕ್ ಹೋಗ್ಬೇಡ್ರಿ. ಮತ್ತೆ ದಪ್ಪಗೇನೆ ನಾ ಎಲ್ಲಿ ದಪ್ಪಗೇನ್ಲೆ? ನೀನ ಇನ್ನು 2 ರೌಂಡ್ ದಪ್ಪಾಗಿ ನೋಡ, ನಮ್ನಿಗೆ ಗೋಡಂಬಿ ಬಟ್ಟಲ್ ಹಾಕೊಂಡು ತಿನ್ಕೋ ಕೂತೀವ. ನೀ ಇನ್ನು ದಪ್ಪಾಗಿ ನಾ ದಪ್ಪಾಗಿರಿ ಅಂತ ನಾವೆಲ್ಲಿ ದಪ್ಪಾಗೇವಿ? ಕಟ್ಟು ಬಟ್ಟೆ ದುಡಿತೇವಿ, ಹೌದಾ? ನಂಗೆ ರೊಟ್ಟಿ ಪಲ್ಯ ತಿಂತೇವೆ, ನಿನ್ನಂಗೇನು ಬಟ್ಟಲ್ ಗಟ್ಲೆ ನಾವೇನೋ ಗೋಡಂಬಿ ದ್ರಾಕ್ಷಿ ತಿಂತೇವಿ ದಪ್ಪಾಗಕ್ಕೆ? ಅಯ್ಯೋ ದೇವ್ರೆ. ಅಲ್ಲ ಹೊಟ್ಟಿಲಿದ್ದಕ್ಕೆ ನನ್ನ ಮಗಳು ಆಕಿಗೆ ಬಿಟ್ಟು, ನನ್ನ ಮೊಮ್ಮಗಳಿಗೆ ಬಿಟ್ಟು ನೀ ತಿನ್ಕೊಂತ ಕುಂತೀಯವ. ಯಮ್ಮ ಯಪ್ಪ ಚಾತೋರಿ. ಅವು ಆರಾಮದಾಳಪ್ಪ ಲಕ್ಷ್ಮಿ? ಲಕ್ಷ್ಮಿ ಅದೇನೋ ಎಕ್ಸಾಮ್ ಐತೆ ಅಂತೇಳಿ ಕಾಲೇಜಿಗೆ ಹೋದ್ಲವ. ಅವು ಆರಾಮದಾಳ, ಮನ್ಯಾಗಿದ್ಲ. ಮತ್ತು ಅಮ್ಮ ಬರ್ತೇನೆ ಇದ್ಲಲ್ಲ, ಅದಕ್ಕೆ ಬಂದ್ಲ. ನಾನ ಬಿಡೋಣ ಅಂತ ಬಂದೆ. ಲಕ್ಷ್ಮಿಗೆ ಹೇಳಿದ್ದೆ ಬಿಡಾಕ, ಮತ್ತು ಆಕಿ ನಂದು ಎಕ್ಸಾಮ್ ಅದಾವು, ನಂಗೆ ಎಲ್ಲಿ ಹೋಗೋ ಪುರ್ಸತ್ತಿಲ್ಲ ಅಂದ್ಲಲ್ಲ, ಹಂಗಾಗಿ ನಾ ಬಂದಿದ್ದು ನೋಡುವ ಈಗ. ಮತ್ತೇನ ಪರವ ಆರಾಮದಿಯೇನ? ಏನಂತ ಮೊಮ್ಮಗ? ಏನ್ ನೋಡ್ರಿ ಏನಂತ, ನನ್ನಕೇನ ಖುಷಿ ಆಗ್ತಾ ಐತಿ. ಮೊಮ್ಮಗನು ಬರಾಕತ್ತ, ಮತ್ತು ಪಾರ್ವತಿನೂ ಹೊಟ್ಟಿಲಾದ್ಲ. ಏನಪ್ಪ ಒಟ್ಟು ದೇವ್ರು ಬೇಡ್ಕೊಂಡಿದ್ದ ಒಂದು ಒಳ್ಳೇದಾತ. ಒಳಗದಾಳ? ಅಯ್ಯೋ ಪಾರ್ವತಿ, ನೀ ಮಾತಾಡಿದವ್ರಿಗೆ ಕೇಳಲ್ಲ, ಸುಮ್ಮನಿದ್ ಬಿಡು ಹೋಲಿ. ಅಯ್ಯ ಆರಾಮದಿನ ಅಂತ ಆಗಲೇ ಕೇಳೇನವ ನಾನು. ಕೇಳಿಲ್ಲ ಪಾರ್ವತಿ ನಿಂಗೆ ಆರಾಮದಿ ಅಂತೇಳಿ? ಕೇಳಿರಿ ನೋಡು, ಕೇಳೇ ಇಲ್ಲ ಅಂತ ಹೇಳ್ತಾಳ. ಮತ್ತೇನಮ್ಮ ಪಾರ್ವತಿ, ನಾಷ್ಟ ಮಾಡಿದೆ ಇಲ್ಲ? ಹೊತ್ತು ಒಳಗೈತಿ? ಆತಮ್ಮ, ನಾಷ್ಟ ಆಗೈತಿ. ಏನ ಅಂದಿ? ಆಗೈತ್ಯಾ? ಆತಾತ. ಇಲ್ಲೋಡುವ, ಇನ್ಮೇಲೆ ಭಾಳ ಹುಷಾರಿರ್ಬೇಕು ನೀನು. ನಾ ಏನೇ ಮಾಡ್ಬೇಕಂದ್ರು ನೀನು ನನ್ನ ಕೇಳ್ಬೇಕು. ನಮ್ಗೇನು ಮಕ್ಕಳು ಮರಿ ಎತ್ತು ಮಾಡಿ ಗೊತ್ತೇ ಇಲ್ಲ ನೋಡು. ಏನ ಅಂತೀಯಲ್ಲ ಚಿಮೇಲಿ? ಏನಂತೀಯನವ? ಅಲ್ಲೇ ಉಸುಲು ನುಂಗ್ತಿ ಒಂದತಿ ಬಾಯ್ ಬಿಡು ಒಟ್ಟು. ಅಯ್ಯ ದೇವ್ರೆ, ನಾ ಏನಂದನಿ? ಏನು ಅಂದಿಲ್ಲಪ್ಪ ನಾನು. ಏನ ಒಂದು ಬುಟ್ಟಗಟ್ಲೆ ಗೋಡಂಬಿ ತಿನ್ನಕತ್ತಿ, ನಾ ಏನು ತಿಂದಿಲ್ಲಪ್ಪ ಅಂತ. ಅಲ್ಲಿ ಇಷ್ಟು ತಿಂದ್ರೂ ಸಾಕಾಗಿಲ್ಲ ನಿನಗೆ? ಓ ದೇವ್ರೆ, ತಿಂದಿದ್ದಿಲ್ಲ ಎತ್ತಾಗಿಡ್ತೀಯೇ? ಈ ನಮ್ನಿ ತಿನ್ನಕತ್ತಿಯಲ್ಲ, ಇಷ್ಟು ತಿನ್ನಕ ಬಿಡ. ವಯಸ್ಸಾದ್ಮೇಲೆ ಕುಳ್ಕುತ್ತಾ ನೀರು ಪಿತ್ತ ಅಂತಾರ ನೋಡು. ಈ ನಮ್ನಿ ತಿಂದು ಹೊಟ್ಟೆ ಹೊಡ್ಕೊಂಡು ನಿಂತಂದ್ರೆ ಏನು ಮಾಡ್ತಿ? ಅಲ್ಲ ತಿಂದು ಕಪಸ್ತಿ ಬಿಡುವ, ನಿನಗೆ ತಾಕತ್ತು ಬಾರಿ ಐತಿ. ಸುಳ್ಗಾಡ್ ನೋಡಿ, ನಮಗೆ ಇಲ್ಲ ಅಷ್ಟು ಕಸುವು. ಅಯ್ಯೋ ದೇವ್ರೆ. ಏನು ತಿಂಗಳ ಹಂಗಾರೆ ನಿನಗೆ ಒಂದು 8,000 ರೂಪಾಯಿ ಬೇರೆ ಗೋಡಂಬಿ ದ್ರಾಕ್ಷಿಗೆ ಹೋಗಿದ್ದಿತ್ತು. ಆರಾಮ್ ತಮ್ಮನ ಮನೆ ಬಂದೆ ಮೇಯಾಕತ್ ಬಿಟ್ಟಿಯನ್ನ. ದಷ್ಟು ಪುಷ್ಟಾಗಿ ವಿಟಮಿನ್ಸ್ ಮೈಯಾಗ ತುಂಬ್ಕೊಂಡ ಊರಿಗೆ ಹೋಗೋಣ ಅಂತೇಳಿ. ಆಗ್ಲಿ ಹೊಡಿ ಚಕಡಿ ಆಗಿದ್ದಾಲಿ ತಮ್ಮ ಗಟ್ಟೆದನ. ಯಾಕ ನನ್ನ ಮನೆಗೇನು ತಿನ್ನಕ್ಕೆ ಗತಿ ಇಲ್ಲ ನನಗೆ? ಇಲ್ಲಿ ಬಂದ ತಿನ್ಬೇಕು ನಾನು? ನೋಡ್ರಿ ಗೌಡ್ರಿ, ಮತ್ತೇನಾರ ಅಂದ್ರೆ ನಿಮ್ಗೆ ಸಿಟ್ಟು ಬರ್ತೈತಿ, ನಮ್ಮ ವಾರಿಗೆ ಅಂತೀರಿ ಅಂತ. ನೋಡ್ರಿ ಅವ್ರು ಮಾತಾಡಿಸ್ತೀನವ. ನಾನು ಎಲ್ಲಿ ನಿನ್ನ ಮಾತಾಡ್ಸಲ್ಲ ಅಂದೆ? ಮಾತಾಡ್ಸ್ತೀನಿ. ನೀ ಅದಕ್ಕೆಲ್ಲ ಏನು ತಲೆ ಕೆಡ್ಸ್ಕೊಬೇಡ. ಓ ನಿಮ್ಮ ಜೊತೆ ಮಾತಾಡ್ತೀನಲ್ಲ, ನನಗೆ ಬುದ್ಧಿಲ್ಲ.
ಬದಾಮಿನೂ ಬೇಕಂತ ಮೊದಲು ಇವನಾರ ತಿಂದು ಮುಗಿಸ ಆಮೇಲೆ ಬದಾಮಿ ಹಾಕೊಳ್ಳುವಂತೆ. ಅಯ್ಯೋ ಇವ ಬಟಲ್ ಆಗಿದ್ದಿದ್ವ ಸವಿ ಒಲ್ವ ಮತ್ತೆ ಬದಾಮಿನೂ ಬೇಕಂತ ಹೋದ್ ನೋಡು. ಅಗ್ಗ ಅವನು ಪರವ ಆತ್ ಬಿಡಿ ಹೊಟ್ಟಿಲಿದ್ದ ಹೆಣ್ಮಕ್ಳಿಗೆ ಅಂತೇಳಿ ಡೆಕ್ರೇಟ್ ಮಾಡಕತ್ರ ಈಕಿನ ಮೀ ಹಾಕತ್ತಾಳಲ್ಲ ಆತ ಬಿಡು. ಪರವ ನೀ ಏನು ಟೆನ್ಷನ್ ತೊಗೊಬೇಡ. ಇನ್ಮ್ಯಾಗ ನಾ ಅದೇನಿ 2 ಮಕ್ಕಳನ್ನೂ ಜಪಾನ್ ಮಾಡ್ತೇನೆ, ನೀ ತಲೆ ಕೆಡಿಸ್ಕೊಬೇಡ. ಅನ್ನೋದು ಏನೇ ಜವಾಬ್ದಾರಿ ನಾನು ನೋಡ್ಕೋತೇನೆ, ಪಾರ್ವತಿದು ನಾನು ನೋಡ್ಕೋತೇನೆ. ಏನ ಚಿಂತೆ ಮಾಡ್ಬೇಡವ ಇವ ನಾ ಅದೇನಿ. ನೀನು ಬಾಣೆತನ ಮಾಡೋದೇನು ನನಗೆ ನೀರು ಕುಡ್ದಷ್ಟು ಸುಲಭ. ಅಯ್ಯೋ ಎಸ್ ಬಾಣೆತನ ಮಾಡಿಸಿಲ್ಲ ಇಂಥವೆಲ್ಲ ನಾನು. ಎಷ್ಟು ಮಂದಿ ಹೋಟೆಲಿದ್ದವ್ರು ಬಂದು ಅದನ್ನ ಹಂಗೆ ಹಿಂಗೆ ಅಂತ ಕೇಳ್ಕೊಂಡು ಹೋಗಿದ್ರು ಗೊತ್ತಾನ. ಏನು ನಮಗೆ ತಿಳಿಲಾರ್ದ ಡಾಕ್ಟ್ರಿಗೆ ತಿಳಿತೈತೇನ? ಅವು ಓದಿ 30 ಪುಸ್ತಕ ಓದಿ ಹೇಳೋದನ್ನ ನಾವು ಯಾವ್ದು ಓದ್ಲಾರ್ದ ಹೇಳ್ತಿರ್ತೇವೆ ಗೊತ್ತಾನ. ಹೌದಮ್ಮ ಅದು ಕರೆ. ನಮ್ಮ ಹಿರಿಯರು ಯಾರು ದಡ್ರಲ್ಲ. ಹಿರಿಯರು ಮಾಡಿದ್ದೆಲ್ಲದಕ್ಕೂ ಒಂದು ಅರ್ಥನೂ ಐತಿ. ಅಷ್ಟು ಶಾಣೆನೂ ಅದಾರ. ಅವ್ರು ಅಷ್ಟು ಚಂದ ಅವ್ರ ಜೀವನ ಶೈಲಿ ಬೆಳೆಸ್ಕೊಂಡು ಬಂದ್ರಂತ 100 ವರ್ಷ 90 ವರ್ಷ ಗಟ್ಟಲೆ ಬದುಕಿದ್ರು ಅವ್ರು. ಅವ್ರು ಮಾಡಿದ್ದು ಯಾವುದು ಸುಳ್ಳಲ್ಲ ಬಿಡ್ರಿ. ಹೌದಾ, ನಾನೆಲ್ಲ ನೀನು ನಿನ್ನ ಗಂಡ ಆಡಾಡಕ್ಕೆ ಹೋಗಿರೋನ ಆರಾಮಾಗಿ ಅಂತ ಮಾಡಿದ್ದೆ. ಆಯ್ತು ಬಿಡ್ರವ. ಮನೆ ನಾನು ಮಾತಾಡಿದ್ದಕ್ಕೆ ಏನಾರ ಅಂದ ನಿನ್ನ ಗಂಡ ಅವ ಮತ್ತೆ ಆ ವಿಚಾರ ಕೇಳಬೇಡ ನನ್ನ ಅಂತೇಳಿ. ನನ್ನ ಗಂಡ ಏನಾರ ಅಂದನ ಅಂತೇಳಿ ಅವ್ರಿಗೆ ಬೇಜಾರು ಆಗಿತ್ತು ಅಲ್ಬೇ. ನಿಂಗೆ ಯಾಕೆ ಬೇಕು? ಅವ್ರು ಬಂದು ಅವ್ರು ಹುಡುಗಿನ ಇಟ್ಕೋತಾರ ಬಿಡ್ತಾರ ಇನ್ನೊಂದ ಮತ್ತೊಂದ. ಸುಮ್ಮನೆ ಇರೋದು ಬಿಟ್ಟು ನೀನು ಹಂಗೆ ಮಾಡ್ತೇವ ಆತಾಗ. ಆ ಕೇಳೋದು ಏನಾರ ಅನ್ನೋದು ಅವ್ರು ಎಷ್ಟು ಬೇಜಾರು ಮಾಡ್ಕೊಂಡು ಬೈದ್ರು ಗೊತ್ತಾ? ನಿಮ್ಮ ಅವ್ರಿಗೆ ಹೇಳ ಆರಾಮಾಗಿದ್ದು ಹೋಗಾಕ. ಸುಮ್ಮನೆ ನಮ್ಗೆ ನಮ್ಮ ವಿಚಾರದಾಗ ತಲೆ ಹಾಕೋದು ನಂಗೆ ಇಷ್ಟ ಆಗಲ್ಲ ಅಂದ್ರೆ ಇದಕ್ಕಿಂತ ಜಾಸ್ತಿ ಬೇಕನ? ಅಯ್ಯೋ 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 ಹಂಗಂದ್ರ ನೋಡು, ನಾನು ನಮ್ಮ ಮಗಳು ಒಳ್ಳೇದಕ್ಕೆ ನಾ ಮಾತಾಡೀನಿ, ನೀ ಏನಂದೆ ಅದಕ್ಕೆ ಸುಮ್ಮನೆ ಇದ್ದೇನೆ. ಹೊತ್ತು ನಮ್ಮ ಅವ್ವ ಮಾಡಿದ್ದ ತಪ್ಪನ್ನುವಂಗ ಸುಮ್ಮನೆ ಮತ್ತೆ ಇನ್ನೇನು ಮಾಡಲಿ ಹೇಳು? ಇದೊಂದು ಗಂಟೆ ತಗ ಅಲ್ಲ. ನೀ ಹಂಗೆ ಸುಮ್ಮನಿದ್ರೆ ನಮ್ದ ತಪ್ಪನಂಗೆ ಆಗಲ್ಲನ. ಹಾಂ ಮಾತಾಡ್ಬೇಕು ನೋಡ್ರಿ. ನಮ್ಮ ಅವ್ರೇನು ನಿಮ್ಮ ಮಗಳ ಮ್ಯಾಗಿನ ಸಿಟ್ಟಿಗೆ ಹೇಳಿಲ್ಲ. ನಮ್ಮವ್ವ ಹೇಳಿದ್ದು ನನ್ನ ಮ್ಯಾಗಿನ ಪ್ರೀತಿಗೆ ನೀವು ಯಾಕೆ ಅದನ್ನೆಲ್ಲ ತಪ್ಪಿಕೋತೀರಿ ಅಂತ ಕೇಳ್ಬೇಕು. ಗಂಡ ಒಂದು ಮಾತಾಡಿದ್ರೆ ನೀ 10 ಮಾತಾಡ್ಬೇಕು. ಅವಾಗ ಅವ್ರ ಬಾಯಿ ಮುಸ್ತಾರ. ನೀ ಅದನ್ನ ಬಿಟ್ಟು ನಂದ ತಪ್ಪ ನಂಗೆ ಸುಮ್ಮನಿದ್ದೆ ಅಂದ್ರೆ ಅವಂಗ ಅವ ಮಾಡಿದ್ದ ಸರಿ ಅನಿಸ್ತೈತಿ. ಮತ್ತೊಟ್ಟು ಏನಾರ ಅನ್ನಕ್ಕೆ ನಿಂದಿರ್ತಾನ. ಅಲ್ಲ ನಿನ್ನಿದ್ರಿಗೆ ನಿಮ್ಮ ಅವ್ಗೆ ಬೇದ್ರೆ ನಿಂಗೆ ಬೇಜಾರಾಗಲ್ಲನ? ತಪ್ಪು ನಿಂದೇ ಇತ್ತಲ್ಲವ, ಮತ್ತೆ ಯಾಕೆ ಬೇಜಾರು ಮಾಡ್ಕೊಲಿ? ಎಷ್ಟೇ ಆದ್ರೆ ಅವ್ರ ಫ್ಯಾಮಿಲಿ ಒಳಗೆ ನೀ ಮಾತಾಡಿದ್ದು ಅವ್ರಿಗೆ ಬೇಜಾರಾಗಿರ್ತೈತಿ. ಮತ್ತೆ ಅವ್ರ ಫ್ಯಾಮಿಲಿ ಅಂದ್ರೆ ಮಗಳು ಕೊಟ್ಟನಿ, ಇದು ನಂದು ಫ್ಯಾಮಿಲಿನೇ. ಈಗ ಅದು ಹೋಲ್ ಬಿಡು, ನಾ ಇನ್ನು ಮಾತಾಡಕ್ಕೆ ಹೋಗುದಿಲ್ಲ. ಏನಾರ ಮಾಡ್ಕೊಂಡು ಆಗ್ಬಿಟ್ಟು ಬಿದ್ಕೊಂಡು ಹೋಗ್ರಿ. ಹೇಳಿದ ಮಾತಾರ ಎಲ್ಲಿ ಕೇಳ್ತೀನಿ ನೀನು? ಹೇಳಿದ ಮನುಷ್ಯಾಗ ತಲೆಯಾಗ ಹೋದ್ರೆ ಏನಾರ ಹೇಳ್ಬೋದು. ತಲೆಯಾಗ ಹೋಗೋದಿಲ್ಲ. ನಿನಗೆ ಅವ್ರು ಮಾಡಿದ್ದೆ ಸರಿ ಅನ್ಸಕತ್ತೈತೆ ಅಂದ್ರೆ ಇನ್ನೇನು ಹೇಳೋದೈತಿ? ನಾಳೆ ಊರಿಗೆ ಹೋಗ್ಕಂತ ತಗೋ ನನ್ನ ಪಾಡಿಗೆ ನಾನು. ಏನ ಆಯ್ತು ಹೋಗ್ಬಾ. ಈಗಿನ ಪರಿಸ್ಥಿತಿ ಸದ್ಯಕ್ಕೆ ನೀವು ಹೋಗೋದು ಒಳ್ಳೇದು. ಆಮೇಲೆ ಇನ್ನೊಂದು ವಿಚಾರ, ನಿಮ್ಮ ಮತ್ತೇನು ಕೈಕಲ್ಲಿ ಎಟ್ಟದಾವಿಲ್ಲ, ಆರಾಮ್ ಸುಮ್ಮನೆ ಕುಂದಿರ್ತಾಳವ. ಒಂಚೂರು ಕೆಲಸ ಮಾಡ್ಬೇಕು. ಅಯ್ಯೋ ಹೋಗ್ಲಿ ಬಿಡವ, ನನಗೇನು ಮನೆ ಕೆಲಸ ಮಾಡಕ್ಕೆ ತ್ರಾಸಾಗಲ್ಲ, ಮಾಡ್ಕೊಂಡು ಆರಾಮದೇನೆ ಅಂದಂಗವ. ಪಾಪನ ನೋಡ್ಕೊಂಬರ್ಬೇಕಾ ಅಂತ ಅನ್ನಿಸ್ತಾ ಐತಿ. ಯಾ ಪಾಪನ ನಿನ್ನ ಮಗನ್ನ ಈಗ ಅದೆಲ್ಲ ಏನು ಸುದ್ದಿ ತೆಗಿಬೇಡ. ತಣ್ಣಗೆ ಆರಾಮಾಗಿರು. ದೇವರು ಚಂದ ಜೀವನ ಕೊಟ್ಟಾನ, ಚಂದಾಗಿರೋದು ನೋಡ್ಕೊ. ಈಗ ನೀವು ಹೋಗಿ ಆ ಹುಡುಗನ ನೋಡ್ಕೊಂತ ಕುಂತು ಮಾಡಿ ಮತ್ತೆ ಅದು ನಿನ್ನ ಗಂಡಕ್ಕೆ ಸಿಟ್ಟು ಬಂದು ಯಾಕೆ ಬೇಕಾವೆಲ್ಲ ಬೇಡ ಅಲ್ವಾ? ಅದು ಯಾಕೋ ಭಾಳ 2 ದಿನದಿಂದ ನೆನಪಾಗತ್ತನ್ ಬೇ. ನೆನಪಾಗಕ್ಕೆ ಏನೈತೆ? ಸುಮ್ಮನೆ ಚಂದಾಗೆ ನೋಡ್ಕೊಳಕತ್ತಾರಲ್ಲೇ ಬಾತ್. ನಾ ಏನು ಮಾಡ್ತೀನಿ, ನಾಳೆ ಹೋಗಿ ಇಲ್ಲಿಂದ ಸೀದಾ ಅಲ್ಲೇ ಹೋಗಂತು ಹೋಗಿ ಆ ಹುಡುಗನ ನೋಡಿ ಹೆಂಗದನಂತೇಳಿ ಅಲ್ಲಿಂದ ಒಂದು ವಿಡಿಯೋ ಕಾಲ್ ಮಾಡಿಸ್ತೇನತ. ನಿನ್ನ ಗಂಡ ಇಲ್ದಾಗ ಅದು ಮತ್ತೆ ನಿನ್ನ ಗಂಡಿದ್ರೆ ಬೇಡ, ಅವಂಗೊಂಥರ ಕೆಟ್ಟ ಅನ್ಸೋದು ಬೇಡ. ಮತ್ತೆ ಕುಂತ್ರ ತಾಯಿ ಮಗಳು ಇಲ್ಲೇ ಕುಂತಿರನ? ಏನೋ ಅನ್ನತ್ತಿದ್ರಲ್ರಿ ಬೀಗ್ರೆ? ಏನಿಲ್ಲ ಪಾಪ ನಿಮ್ಮ ಅತ್ತಿ ಚಲೋ ನೋಡ್ಕೊರ್ವಾ. ವಯಸ್ಸಾಗೈತಿ, ಮತ್ತೆ ಯಾವ್ದು ಕೆಲಸ ಹಚ್ಚಕ್ಕೆ ಹೋಗ್ಬೇಡ. ನಿನ್ನ ಕೈಲಿ ಎಷ್ಟಕ್ಕೆ ತಷ್ಟು ನೀನೇ ಮಾಡು, ಯಾವುದು ಹೇಳ್ಬೇಡ ಅಂತ ಹೇಳಕತ್ತಿದ್ದೆ ರೀ. ಯಾಕಂದ್ರೆ ಸೊಸಿ ಚಲೋ ನೋಡ್ಕೋಬೇಕು ನೋಡ್ರಿ ಈ ಹೊತ್ನ್ಯಾಗ. ಅದಕ್ಕೆ ರೀ ಹ್ಞೂ ರೀ ಚಲೋ ನೋಡ್ಕೊಂತಾಳೆ, ಹಂಗೇನು ತೊಂದರೆ ಇಲ್ಲ. ಹ್ಞೂ ರೀ ನಾಳೆ ಉಳ್ಬೇಕೇನಲ್ಲ, ಅದಕ್ಕೆ ಆದಷ್ಟು ಏನಾರ ತಿಳಿದಿದ್ದು ಹೇಳೋಣ ಅಂತ ಕುಂತೆ ಅಷ್ಟೇ, ಮತ್ತೇನಿಲ್ಲ. ಇದು ನಿಮ್ಮ ಮೊದಲನೇ ಸೊಸಿವಿ ಎಲ್ಲ ಅರ್ಬಿ ಗಂಟೆ ಕಟ್ಟಿಡ ಅಂದ್ರೆ ಅಂತ ಹೇಳ್ಯಾರ, ಅದಕ್ಕೆ ಕಟ್ಟಿಡಾತಿದ್ಲ. ಅದಕ್ಕೆ ಇದು ಉಟ್ಕೊಂಡಾಳಲ್ಲ, ಇದೇನೋ ನಿಮ್ಮ ಮೊದಲನೇ ಸೊಸಿದ ಅಂತಲ್ಲ. ಸೀರೆ ಭಾಳ ಚಂದ ಐತೆ ಅಂತ ಅದನ್ನ ಮಾತಾಡತ್ತಿದ್ದೆ. ಚಂದ ಸೀರೆ ಅದಾವ ನೋಡ್ರಿ ಅಲ್ಲ. ಹ್ಞೂ ರೀ ಆಕಿ ಸ್ವಲ್ಪ ಚಂದ ಚಾರಕ್ಕೆ ಭಾಳ ಬೆಲೆ ಕೊಡ್ತಿದ್ಲು. ಅದು ಒಂದು ಇದನ್ನೇ ಪಾಪ ಒಳ್ಳೆ ಹುಡುಗಿದ್ಲು ಆಕಿನ. ಅವನು ಅಷ್ಟೇ ಭಾಳ ಸೂಕ್ಷ್ಮ, ಭಾಳ ಚಲೋ ಜನ. ಈಗ ನಮ್ಮ ಚಿನ್ನೂನ ಯಾವಾಗಾರ ಒಮ್ಮೆ ನೋಡ್ತಿರ್ತಾರೆ, ಮಾತಾಡ್ತಿರ್ತಾರೆ. ಅವರು ಬರೋದು ಹೋಗೋದು ಮಾಡ್ತಿರ್ತಾರೆ. ಈಗ ಸನೇದ್ರಾಗ ಒಟ್ಟು ಬಂದಿಲ್ಲ. ಈಗ ಇದು ಏನದ ಸೀರೆನೂ ಅಷ್ಟೇ, ಒಡವಿನೂ ಅಷ್ಟೇ ನೋಡ್ರಿ. ಆ ಸೀರೆ ತಕ್ಕಂಗೆ ಒಡವಿಗಳು ತೊಗೊಂಡ್ಬಿಡ್ತಿದ್ಲು. ನಾವೇನು ಬೇಡ ಅಂತ ಹೇಳಕ್ಕೆ ಹೋಗಿದ್ದಿಲ್ಲ. ಆಕಿನೂ ಒಂಚೂರು ಅದು ಟೀಚರ್ ಕೆಲಸ ಮಾಡ್ತಿದ್ಲಲ್ಲ ಫಸ್ಟ್ ಸ್ಟಾರ್ಟಿಂಗ್. ನಾ ಮದುವೆಗಿಂತ ಮುಂಚೆ ಅವಾಗೆಲ್ಲ ದುಡ್ಡು ರೊಕ್ಕ ಇಟ್ಕೊಂಡಿದ್ಲ ರೀ ಆಕಿ. ಅವ್ರ ತವ್ರ ಮನೆಯವ್ರ ಪಾಪ ಆಕಿನ 1 ರೂಪಾಯಿ ಕೇಳಿಸ್ಕೊಂಡಿದ್ದಿಲ್ಲ ಇದಕ್ಕೂ. ಹಾಗಾಗಿ ಆಕಿ ಅವ್ರ ಹಣ್ಣುಗಳದು ದುಡಿದು ಈಕಿ ಪಗಾರ ಸೀದಾ ಬ್ಯಾಂಕಿಗೆ ಹಾಕೊಂತಿದ್ಲಂತ. ಈ ಮದುವೆ ಆದಮೇಲೆ ಎಲ್ಲ ಬಂಗಾರ ಬೆಳೆನೇ ಮಾಡಿಸ್ಕೊಂಡ್ಲಕ್ಕೆ. ನಾವು ಅವನ್ನೆಲ್ಲವನ್ನು ಮಗಳಿಗೆ ಬರ್ತಾವೆ ಅಂತೇಳಿ ತೆಗೆದಿಡಿಸೀನಿ, ಬ್ಯಾಂಕಿಗೆ ಇಡಿಸೀನಿ. ಭಾಳ ಬಂಗಾರ ಅದಾವೆ ಸುಮಾರು. ಒಂದಿಷ್ಟು ಸ್ವಲ್ಪ ಹೊರಗಿಟ್ಟು ಅದ್ರಾಗ 1-2 ನಿಮ್ಮ ಮಗಳಿಗೆ ಕೊಟ್ಟಿದ್ದು. ಓ ಹೌದನ್ರಿ? ಭಾಳ ಮಾಡಿಸ್ಕೊಂಡಾಳ ಬಿಡ್ರಿ ಹಂಗಾರೆ. ಹ್ಞೂ ರೀ ಬಂಗಾರ ಅವಾಗೆಲ್ಲ ಕಡಿಮೆ ಇತ್ತಲ್ಲ ರೇಟ್. ಅವಾಗ ತೊಗೊಂಡಾಳ. ತುಟ್ಟಿ ಆದ್ಮೇಲೆ ನನ್ನ ಮಗನೂ ಮಾಡಿಸ್ಕೊಟ್ಟಿದ್ದ ಒಂದು ಸ್ವಲ್ಪ. ಹಂಗಾಗಿ ಬಂಗಾರ ಸುಮಾರು ಇತ್ತು. ಇದು ಅಡುಗೆದು ಏನು ಮಾಡ್ತೀವ ಮೀನಾಕ್ಷಿ? ಒಂದೇ ರೀತಿಯಾರ ಆಯ್ತವ. ಏನು ಚಾಡ ತುಂಬಕತ್ತಾಳೆ ನಮ್ಮ ಮಗಳ ಕಿವ್ಯಾಗ. ಸುಮಾರು ಬಂಗಾರ ಐತಂತಲ್ಲ. ಆಯ್ತು ಬಿಡು ಹೋಲಿ. ಸರಿ ಹೋಗು ಅಡುಗೆದು
ನೋಡೋಗು ನಾವಿಬ್ರು ಏನು ಮಾತಾಡತ್ತೀವಿ ಅಂತೇಳಿ ಕೇಳಿಸ್ಕೊಳಕ್ಕೆ ಬಂದಾಳಕ್ಕೆ ಅಷ್ಟು ಗಡ ಓಡಿಲಿ ನೋಡಿದೇನೋ ಒಂಚೂರು ಶಬ್ದ ಮಾಡ್ಯಾಳನ ಹೆಂಗೆ ಗಪ್ಚಿಕ್ ಬಂದಾಳ ಹಬ್ಬ 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 ಭಾರಿ ಬೆರಿಕೆದಾಳ ನಿಮ್ಮ ಅತ್ತಿ ಹುಷಾರಿರು ನೀನು ಏನು ಸಡ್ಲು ಬಿಟ್ಟು ಮುಗಿದೋದ್ ಕತಿ